ಎಲ್ಲರಿಗೂ ನಮಸ್ಕಾರ. ಇದು ವಚನಾರ್ಥ ಚಿಂತನೆ. ಅಲ್ಲಮ್ಮ ಪ್ರಭುವಿನ ವಚನಗಳ ಕುರಿತ ಚಿಂತನೆಯ 5 ವಿಡಿಯೋಗಳನ್ನು ನಾನು ಈವರೆಗೆ ಮಂಡಿಸಿದ್ದೇನೆ. ಇದು 6ನೇ ವಿಡಿಯೋ. ಇದರಲ್ಲಿ ಶರಣ ಪರಿಕಲ್ಪನೆಯ ಕುರಿತು ನಾನು ಚರ್ಚೆಯನ್ನು ಮಂಡಿಸಲಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಜಂಗಮ ಕುರಿತು ನಾನು ಚರ್ಚೆ ಮಂಡಿಸಿದ್ದೆ. ಶರಣ ಎಂಬ ಪರಿಕಲ್ಪನೆ ವಚನಗಳಲ್ಲಿ 3 ವಿಭಿನ್ನ ಅರ್ಥಗಳಲ್ಲಿ ಪ್ರಯೋಗವಾಗಿದೆ. ಅನಾದಿ ಚೈತನ್ಯ, ಶರಣ ಅಂದರೆ 1ನೇ ಅರ್ಥ ಅನಾದಿ ಚೈತನ್ಯ. 2ನೇ ಅರ್ಥ ಒಬ್ಬ ಶ್ರೇಷ್ಠ ಶಿವಭಕ್ತನಾದ ವ್ಯಕ್ತಿ. 3ನೇ ಅರ್ಥ ಷಟ್ಸ್ಥಲದ ಒಂದು ಹಂತ. ಪ್ರಸ್ತುತ ಸಂಗ್ರಹಿಸಿದ ವಚನಾಧಾರಗಳೆಲ್ಲವೂ ಬಹುತೇಕ ಶರಣ ಎಂಬ ಶಿವಭಕ್ತನಾದ ವ್ಯಕ್ತಿಯ ಗುಣಲಕ್ಷಣಗಳನ್ನು ನಿರ್ವಚಿಸುತ್ತವೆ. ಇದರ ಸೂಚ್ಯಾರ್ಥವೇನೆಂದರೆ, ಈ ಗುಣಲಕ್ಷಣ ಹೊಂದಿದ ಶರಣನು ಸಹಜವಾಗಿಯೇ ಷಟ್ಸ್ಥಲ ಮಾರ್ಗದ ಪಥಿಕನಾಗಿದ್ದು ಶರಣಸ್ಥಲಿಯಾಗಿರುತ್ತಾನೆ ಅಂತ. ಶರಣಸ್ಥಲಿಯಾದವನಿಗೆ ಆ ಗುಣ ಸ್ವರೂಪಗಳಿರಲು ಸಾಧ್ಯ. ಅವನು ಶಿವನೊಂದಿಗೆ, ಲಿಂಗದೊಂದಿಗೆ ಸಮರಸ ಭಾವನೆ ಬೆಳೆಸಿಕೊಂಡವನು, ಲಿಂಗೈಕ್ಯನು, ನಾನು ಮತ್ತು ಶಿವ ಅಭಿನ್ನ, ನಾನೇ ಶಿವ ಎಂಬ ಸೋಹಂ ಭಾವ ತಾಳಿದವನಾಗಿರುತ್ತಾನೆ. ಅವನಿಗೆ ಕುರುಹು, ಪೂಜೆ ಇತ್ಯಾದಿ ಅನವಶ್ಯಕ. ಈ ಕೆಳಗಿನ ವಿವರಣೆಯು ವಚನಾಧಾರ ಸಹಿತ ಶರಣ ಪರಿಕಲ್ಪನೆಯನ್ನ ಸಮರ್ಥವಾಗಿ ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಶರಣ ಎನ್ನುವ ಪರಿಕಲ್ಪನೆಯನ್ನ ಅಲ್ಲಮ ಪ್ರಭುಗಳು ಈ ಸೃಷ್ಟಿಯ ಆರಂಭದಲ್ಲಿ ಅಮೂರ್ತ ತತ್ವದಿಂದ ಪ್ರಥಮದಲ್ಲಿ ಮೂರ್ತ ರೂಪ ತಾಳಿ ಮುಂದಿನ ಹಂತದ ಉತ್ಪತ್ತಿಗೆ ಕಾರಣವಾದ ಅಪ್ರತಿಮ ಅನಾದಿ ಚೇತನಕ್ಕೆ ಉಪಯೋಗಿಸಿರುವರು. ಹೀಗೆ ಸಹಜದಿಂದ ನಿರಾಳಂಬವಾಯಿತು, ನಿರಾಳಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯ, ನಿರವಯದಿಂದ ಅನಾದಿ. ಈ ಅನಾದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ. ಈ ಶರಣನ ಮೂರ್ತಿಯಿಂದ ಸದಾಶಿವ, ಇವನಿಂದ ಶಿವ, ಶಿವನಿಂದ ರುದ್ರ, ರುದ್ರನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ, ಬ್ರಹ್ಮನಿಂದ ಸಕಲ ಜಗತ್ತು. ಇವರೆಲ್ಲ ನಮ್ಮ ಗುಹೇಶ್ವರನ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು ಅಂತ ಹೇಳ್ತದೆ 1554ನೇ ವಚನ. ಹೀಗೆ ಈ ವಚನವು ಅನಾದಿ ಶಕ್ತಿಯನ್ನು ಸೃಷ್ಟಿಯ ಆದಿಯಲ್ಲಿ ಕಂಡರಿದರೆ, ಈ ಮುಂದಿನ ವಚನವು ಶರಣನು ಸೃಷ್ಟಿ, ಸ್ಥಿತಿ, ಲಯ ಈ 3ನ್ನು ಮೀರಿದವನು ಎನ್ನುತ್ತದೆ. ಅಂದರೆ ಶರಣನು ಸಾಕ್ಷಾತ್ ಶಿವಸ್ವರೂಪಿ ಎಂದೇ ಇದರ ಅರ್ಥ. ಶರಣಂಗೆ ಉತ್ಪತ್ತಿವಿಲ್ಲಾಗಿ ಸ್ಥಿತಿಯಿಲ್ಲ, ಸ್ಥಿತಿಯಿಲ್ಲವಾಗಿ ಲಯವಿಲ್ಲ, ಲಯವಿಲ್ಲವಾಗಿ ದೇಹನಾಮ ಪ್ರವರ್ತನೆ ಇಲ್ಲ. ಇವಾವುದೂ ಇಲ್ಲದ ಕಾರಣ ಗುಹೇಶ್ವರಯ್ಯ ನಿಮ್ಮ ಶರಣ ಬಚ್ಚ ಬರಿಯ ಬೆಳಗು ಅಂತ 1516ನೇ ವಚನ. ಇದು ಸಾಕ್ಷಾತ್ ಶಿವಸ್ವರೂಪ ಹೊಂದಿದ ಶರಣನ ಸ್ವರೂಪದ ಇನ್ನೊಂದು ಗುಣಲಕ್ಷಣ ಅಂತಂದ್ರೆ, ಅಂಗದ ಕಳೆ ಲಿಂಗದಲ್ಲಿ ಅರತ ಬಳಿಕ, ಅಂಗದ ಕಳೆ ಲಿಂಗದಲ್ಲಿ ಅರತ ಬಳಿಕ ಅಂಗವೆಂಬ ಶಂಕೆ ಇಲ್ಲ ನೋಡ ಶರಣಂಗೆ. ಪ್ರಾಣದ ಕಳೆ ಅರಿವಿನಲ್ಲಿ ಅರತ ಬಳಿಕ ಶಬ್ದ ಸಂದಣಿಗೆ ಹಂಗಿಲ್ಲ ನೋಡ. ನಡೆದಡೆ ನಿರ್ಗಮನಿ, ನುಡಿದಡೆ ನಿಶಬ್ದಿ, ಗುಹೇಶ್ವರನ ಶರಣಂಗೆ ಕುರುಹಿಲ್ಲ ಕೇಳ ಎಲೆ ಅವ್ವ ಅಂತೇಳಿ ಬಹುಶಃ ಅಕ್ಕಮಹಾದೇವಿಗೆ ಹೇಳಿರ್ತಕ್ಕಂಥ ವಚನ ಇದು. 700ನೇ ವಚನ. ಶರಣನು ಅಂಗದ ಕಳೆಯನ್ನು ಲಿಂಗದಲ್ಲಿ ಬೆರೆಸಿ, ಅರತ ಅಂದ್ರೆ ಬೆರೆಸದಂತ, ಬೆರೆಸಿ ಕಂಡರಿದವನಾಗಿ ಅವನಲ್ಲಿ ಅಂಗದ ಭೇದ ಹಿಂಗಿ ಹೋಗಿ ಲಿಂಗ ಭಾವನೆ ಮಾತ್ರ ಉಳಿಯುತ್ತದೆ. ನೋಡಿ, ಶರಣನು ಅಂಗದ ಕಳೆಯನ್ನು ಲಿಂಗದಲ್ಲಿ ಬೆರೆಸಿ ಅಥವಾ ಲಿಂಗದಲ್ಲಿ ಕಂಡರಿದವನಾಗಿ ಶರಣನಲ್ಲಿ ಅಂಗದ ಭೇದ ಹಿಂಗಿ ಹೋಗಿ ಲಿಂಗ ಭಾವನೆ ಮಾತ್ರ ಉಳಿಯುತ್ತದೆ. ಅಂತೆಯೇ ಪ್ರಾಣದ ಕಳೆಯನ್ನು ಅರಿವಿನಲ್ಲಿ ಬೆರೆಸಿ ಅರಿತವನಾಗಿ ಅರಿವು ಪ್ರಾಣ ಇವೆರಡರ ನಡುವೆ ಶಬ್ದ ಸಂದಣಿ ಅರ್ಥಾತ್ ಭೇದಕ್ಕೆ ಅವಕಾಶವಿರುವುದಿಲ್ಲ. ಹೀಗೆ ಅಂಗ ಮತ್ತು ಪ್ರಾಣ ಭೇದವಿಲ್ಲದವನಾದ ಶರಣನು ನಡೆದಡೆ ನಿರ್ಗಮನಿ, ನುಡಿದಡೆ ನಿಶಬ್ದಿ. ಈ ಕೊನೆಯ ಮಾತಿನ ದ್ವಂದ್ವದಲ್ಲಿ ಶರಣನ ಲಕ್ಷಣವಿದೆ. ನಡೆಗೆ ನಿರ್ಗಮನ ವಿರುದ್ಧವಾದುದು,
ಆದರೆ ಶರಣ ನಡೆದಂತೆ ತೋರಿದರೆ ಅವನು ನಿರ್ಗಮನಿ, ಅಂದರೆ ನಡೆದಿರುವುದೇ ಇಲ್ಲ. ಅದೇ ರೀತಿ ನುಡಿಗೂ ಶಬ್ದಕ್ಕೂ ವೈರುಧ್ಯವಿದೆ. ಅವನು ನುಡಿಯುತ್ತಾನೆ, ಆದರೆ ಅಲ್ಲಿ ಶಬ್ದವಿರದೆ ನಿಶಬ್ದವಿರುತ್ತದೆ. ಹೀಗೆ ಶರಣನ ದ್ವಂದ್ವ ಗುಣ. ಇದು ಪರಶಿವನ ದ್ವಂದ್ವ ಗುಣವೂ ಹೌದು. ಶಿವನಿಗೆ ಹೇಗೆ ಕುರುಹು ಇಲ್ಲವೋ ಶರಣನಿಗೂ ಕೂಡ ಕುರುಹು ಇಲ್ಲ. ಶರಣರಿಗೆ ಸರ್ವಾಂಗವೇ ಲಿಂಗ. ಹರಿಯುವ ನದಿಗೆ ಹೇಗೆ ಮೈಯೆಲ್ಲ ಕಾಲೋ, ಉರಿಯುವ ಕಿಚ್ಚಿಗೆ ಹೇಗೆ ಮೈಯೆಲ್ಲ ನಾಲಿಗೆಯೋ, ಬೀಸುವ ಗಾಳಿಗೆ ಹೇಗೆ ಮೈಯೆಲ್ಲ ನಾಲಿಗೆಯೋ, ಹಾಗೆ ಕುರುಹು ಅಂಗ ನಷ್ಟವಾದ ಶರಣರಿಗೆ ಸರ್ವಾಂಗವೆಲ್ಲ ಲಿಂಗವೇ ಆಗಿರುತ್ತದೆ. ಅವರ ಅಂಗ ಒಳಿದು ಲಿಂಗ ಮಾತ್ರ ಉಳಿದ ಕಾರಣ ಅವರ ಕಾಯವು ಲಿಂಗವಾಗಿರುತ್ತದೆ ಅಂತ 1586ನೇ ವಚನ ಹೇಳುತ್ತೆ. ಅಲ್ಲಮ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶರಣನು ತಾನೇ ಮಹಾಘನ ಲಿಂಗವಾದವನಾಗಿ ಅವನಿಗೆ ಪುಣ್ಯ ಪಾಪ ಸುಖ ದುಃಖ ಕಾಲ ಕರ್ಮ ಜನನ ಮರಣವಿಲ್ಲದ ಆ ಶರಣ ಮಹಾಮಹಿಮಾ ಎನ್ನುತ್ತಾನೆ 1439ನೇ ವಚನದಲ್ಲಿ. ಕಾಯ ಮನ ಪ್ರಾಣ ಭಾವ ಇತ್ಯಾದಿ ಗುಣವಳಿದು ಪರಶಿವನಲ್ಲಿ ಸಂಪೂರ್ಣ ಐಕ್ಯತೆ ಸಾಧಿಸಿದ ಅದ್ವೈತಿಗಳು, ಮನವಳಿದ ಶರಣರು. ಇದು 1422ನೇ ವಚನದ ಸಂದೇಶ. ಕಾಯ ಗುಣವಳಿದು ಅರ್ಚನೆ ಹಿಂಗಿದವರು, ಪ್ರಾಣ ಗುಣವಳಿದು ಅರ್ಪಿತ ಹಿಂಗಿದವರು, ಭಾವ ಗುಣವಳಿದು ಉಭಯ ಜಂಜಡ ಹಿಂಗಿದವರು, ಲಿಂಗ ಭೋಗೋಪಭೋಗವೆಂಬ ಅಖಂಡಿತ ಲಿಂಗ ಭೋಗೋಪಭೋಗವೆಂಬ ಅಖಂಡಿತ ಬುದ್ಧಿಯ ಮೀರಿ ಅಖಂಡಾದ್ವೈತ ಬ್ರಹ್ಮದಲ್ಲಿ ತಲ್ಲೀಯವಾದವರು. ಇದು 1076ನೇ ವಚನದ ಸಂದೇಶ. ಇಂಥ ಶರಣರಿಗೆ ಎಲ್ಲಿ ಅದು ಭವಬಂಧನ ಅಂತ ಕೇಳುತ್ತೆ 455ನೇ ವಚನ. ಶರಣನು ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳಿಲ್ಲದವನು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹಸಿವು ತೃಷೆ ವಿಷಯ ವ್ಯಸನ ಸಂಸಾರ ಬಂಧನ ಪುಣ್ಯ ಪಾಪ ಆಚಾರ ಅನಾಚಾರ ಇವಾವೂ ಇಲ್ಲದ ಸದಾಚಾರ ಸಂಪೂರ್ಣನು ಶರಣ ಅಂತ. ಇದು 1070ನೇ ವಚನ. ಶರಣನು ಅಂತರಂಗ ಬಹಿರಂಗ ಶುದ್ಧನು, ನಿಷ್ಕಪಟಿಯೂ ಆಗಿರಬೇಕು. ಕೈಯಲ್ಲಿ ಕರಸ್ಥಲ, ಮನದಲ್ಲಿ ಪರಸ್ಥಲ, ತನುವೆಲ್ಲ ಹುಸಿಸ್ಥಲ ಶರಣ ನಿಂತೆಂಬೆ. ನೋಡಿಲಿ, ಕೈಯಲ್ಲಿ ಕರಸ್ಥಲ ಅಂದ್ರೆ ಲಿಂಗ ಇದೆ, ಮನದಲ್ಲಿ ಪರಸ್ಥಲ ಅಂದ್ರೆ ಇನ್ಯಾರದೋ ಬೇರೆಯವರ ವ್ಯಸನ ಇದೆ, ತನುವೆಲ್ಲ ಹುಸಿಸ್ಥಲ ಇಲ್ಲೆಲ್ಲ ಸುಳ್ಳು ತುಂಬಿಕೊಂಡಿದೆ. ಹಿಂಗಿದ್ದಾಗ ಅಂಥವನ್ನ ಶರಣ ಅಂತ ಹೆಂಗ್ ಕರೀಲಿಕ್ಕೆ ಸಾಧ್ಯ ಅಂತ. ಮಾತಿನಂತುಂಟಲ್ಲ ಕ್ರಿಯಾಗಮ ಸ್ಥಳ, ಉತ್ಪತ್ತ ಸ್ಥಿತಿ ಲಯರಹಿತ ನಿಜಸ್ಥಳ ಗುಹೇಶ್ವರನೆಂಬ ಲಿಂಗ ವೈಕ್ಯ ಅಂತೇಳಿ 643ನೇ ವಚನ ಹೇಳುತ್ತೆ. ಶರಣನಿಗೂ ಈ ಲೋಕಕ್ಕೂ ಸಂಬಂಧವಿಲ್ಲ. ಲೋಕ ವಿರಹಿತ ಶರಣ, ಶರಣ ವಿರಹಿತ ಲೋಕ ಎನ್ನುತ್ತದೆ ಅಲ್ಲಮ ಪ್ರಭುವಿನ 369ನೇ ವಚನ. ಅಂದರೆ ಈ ಪ್ರಾಪಂಚಿಕ ಜೀವನ ಮೀರಿದವನು ಶರಣ. ಅವನಿಗೂ ಈ ಲೋಕಕ್ಕೂ ಸಂಬಂಧವಿಲ್ಲ. ಅವನೆಲ್ಲಿರುವನೋ ಅಲ್ಲಿಯೇ ಇಹ ಪರ ಮೊದಲಾದ ಸರ್ವ ಲೋಕಗಳು ಅನ್ನುತ್ತದೆ 370ನೇ ವಚನ. ಇಂತಹ ಶರಣರು ಲೋಕದ ದೃಷ್ಟಿಯಲ್ಲಿ ಪಾಪಿಯ ಕಣ್ಣಿಂಗೆ ಪುರುಷ ಕಲ್ಲಾಗಿಪ್ಪಂತೆ ಇಪ್ಪರು ಎಂದು ಮರುಳಶಂಕರ ದೇವರ ನಿಲುವಿನ ಬಗ್ಗೆ ಹೇಳುತ್ತಾರೆ ಅಲ್ಲಮ ಪ್ರಭು 1379ನೇ ವಚನದಲ್ಲಿ. ಲೋಕದ ದೃಷ್ಟಿಯಲ್ಲಿ ಇದ್ದು ಇಲ್ಲದವರಂತೆ ಇರುವ ಶರಣರು ಲೋಕಪಾವನರು. ಶರಣರ ದರ್ಶನ ಮಾತ್ರದಿಂದ ಸರ್ವ ಪಾಪಗಳು ಕರ್ಮಗಳು ನಾಶವಾಗುವವು ಅಂತ. ಅಲ್ಲಮರ ಒಂದು ವಚನ ನೋಡಿ, ಅದು ಹೀಗಿದೆ: ಉಪಪಾತಕ ಮಹಾಪಾತಕಂಗಳ ಮಾಡಿದ ಕರ್ಮಗಳು ಕೋಟ್ಯಾನುಕೋಟಿ, ಒಬ್ಬ ಶಿವಶರಣನ ಅಂಗಳವ ಕಂಡಲ್ಲಿ ಅಳಿದು ಹೋಗುವುದು ನೋಡಯ್ಯ ಅಂತ 959ನೇ ವಚನ ಹೇಳುತ್ತೆ. ಇದಕ್ಕೆ ಕಾರಣವೇನೆಂದರೆ, ಶರಣನ ಅಂತರಂಗದಲ್ಲಿ ಶಿವನಿರಲಾಗಿ, ಶಿವನಿದ್ದಲ್ಲಿ ಕೈಲಾಸವಿರಲಾಗಿ, ಕೈಲಾಸದಲ್ಲಿ ಸಮಸ್ತ ರುದ್ರ ಗಣಗಳಿದ್ದು ಅಷ್ಟಾಷಷ್ಟಿ ತೀರ್ಥಗಳಿರುವವು ಅನ್ನುವಂಥ ವಿಚಾರ ಇದೆ. ಇದು 959ನೇ ವಚನ. ಇಂಥ ಶರಣರನ್ನು ನಿಂದಿಸಿದರೆ ಶರಣರ ಕೋಪಕ್ಕೆ ನಿಂದಕರೆಯ ಗುರಿ ಅಂತ. ಕಾಡು ಗಿಚ್ಚೆದ್ದಡೆ ಅಡವಿಯೇ ಗುರಿ, ಕಾಡು ಗಿಚ್ಚೆದ್ದಡೆ ಅಡವಿಯೇ ಗುರಿ, ನೀರು ಗಿಚ್ಚೆದ್ದಡೆ ಸಮುದ್ರವೇ ಗುರಿ, ಒಡಲು ಗಿಚ್ಚೆದ್ದಡೆ ತನುವೇ ಗುರಿ, ಕಾಲಾಗ್ನಿ ಎದ್ದಡೆ ಲೋಕಂಗಳೇ ಗುರಿ, ಶಿವಶರಣರ ಮನದಲ್ಲಿ ಕೋಪಾಗ್ನಿ ಎದ್ದಡೆ ನಿಂದಕರೇ ಗುರಿ, ಗುಹೇಶ್ವರ ನಿಮ್ಮ ಮಾಯದ ಹೊಡೆಗಿಚ್ಚಿಂಗೆ ನಾನು ಗುರಿಯಲ್ಲ ಕಾಣ ಅಂತ ಹೇಳುತ್ತದೆ 1063ನೇ ವಚನ. ಇಂತಹ ಶರಣರನ್ನ ಅಂತಹರಿಂತಹವರೆಂದರೆ ನಾಯಕ ನರಕ ತಪ್ಪದು ಎನ್ನುತ್ತದೆ ಅಲ್ಲಮ ಪ್ರಭುವಿನ 237ನೇ ವಚನ. ಇಲ್ಲಿ ನಾವೆಲ್ಲ ಗಮನಿಸ್ತಾ ಬರ್ಬೋದು, ಜಂಗಮಕ್ಕೆ ಪರ್ಯಾಯ ಪದವೇ ಶರಣ. ಹಾಗಾಗಿ ಇಲ್ಲಿ ಶರಣ ಅಂದ್ರೆ ಬೇರೆ,
ಮತ್ತೆ ಜಂಗಮ ಅಂದ್ರೆ ಬೇರೆ ಅನ್ನೋ ಅರ್ಥ ಇಲ್ಲ. ಇಲ್ಲಿ ಶರಣ ಅನ್ನೋ ಪದ ಮಾತ್ರ ಬೇರೆ ಆಗ್ತದೆ ಅಷ್ಟೇ. ಆದರೆ ಜಂಗಮಕ್ಕಿರಬಹುದಾದ ಎಲ್ಲ ಗುಣಲಕ್ಷಣಗಳು ಕೂಡ ಇಲ್ಲಿ ಶರಣ ಪರಿಕಲ್ಪನೆಗೆ ಆರೋಪಿಸಲ್ಪಟ್ಟಿವೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಬಹುಶಃ ಒಂದು ವ್ಯತ್ಯಾಸ ಅಲ್ಲಿ ಸೂಕ್ಷ್ಮವಾಗಿ ಒಳಗೆ ಇದ್ದಂತೆ ಕಾಣ್ತದೆ. ಏನಂದ್ರೆ ಅವತ್ತಿನ ಕಾಲದ ಜಂಗಮ ಅಂತಕ್ಕಂಥದ್ದು ಅದು ಪೂರ್ಣ ಸನ್ಯಾಸ ಪರಂಪರೆ. ಆದರೆ ಶರಣ ಅಂತಕ್ಕಂಥದ್ದು ಇದು ಸಂಸಾರ ಪರಂಪರೆ. ಸಂಸಾರಿಯಾಗಿದ್ದು ಸಂಸಾರಿಕ ಭಾವವನ್ನ ಮೀರಿರ್ತಕ್ಕಂಥವ್ರು ಅಂತ. ಯಾಕಂದ್ರೆ ಈ ಸಂಸಾರ ದೂರ ತತ್ವವನ್ನ ವಚನಕಾರರು, ಎಲ್ಲ ವಚನಕಾರರು ಹೇಳಿದ್ದಾರೆ. ಆದರೆ ನಮ್ಮ ವಚನ ಪಂಡಿತರು ಅದನ್ನು ಸ್ವಲ್ಪ ತಪ್ಪಾಗಿ ಅರ್ಥೈಸಿದ್ದಾರೆ. ಐಕ್ಯ ಸಾಧನೆಗೆ, ಮುಕ್ತಿಗೆ ಸಂಸಾರ ನಿರಸನತ್ವ ಭಾವನೆ ಬರಲೇಬೇಕದು. ಶರಣನು ಸಂಸಾರಿಯಾಗಿದ್ದು ಸಂಸಾರವನ್ನ ಮೀರಿ ಸಂಸಾರಕ್ಕೆ ವಿಮುಖನಾಗಿ ಅವನು ಸಾಧಿಸದೆ ಹೋದರೆ ಅವನಿಗೆ ಐಕ್ಯವು ಸಾಧ್ಯವಿಲ್ಲ ಅನ್ನುವಂಥದ್ದು ಶರಣರ ವಚನದುದ್ದಕ್ಕೂ ಬಹಳ ಸ್ಪಷ್ಟವೇ ಇದೆ. ಈಗ ಮುಂದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಈ ಶರಣರು ನಾಥ, ಸಿದ್ಧ, ಕಾಪಾಲಿಕಾಚರಣೆ ಪರಂಪರೆಯವರಲ್ಲ, ಭೂತ ಚೇಷ್ಟಕರಲ್ಲ ಎನ್ನುತ್ತದೆ ಅಲ್ಲಮ ಪ್ರಭುವಿನ 1583ನೇ ವಚನ. ಇವರಿಗೆ ಮಠ ಪರ್ವತಗಳು ಬೇಕಿಲ್ಲ, ಜನ ನಿರ್ಜನರೆಂಬ ಭೇದವಿಲ್ಲ, ಧ್ಯಾನ, ಮೌನ, ಜಪ, ತಪ ಇವಾವೂ ಶರಣರಿಗೆ ಸಲ್ಲವು ಎನ್ನುತ್ತದೆ ಅಲ್ಲಮ ಪ್ರಭುವಿನ 1417ನೇ ವಚನ ಮತ್ತು 18ನೇ ವಚನಗಳು. ಅದರಲ್ಲಿ ಒಂದು, ಮಣಿಯ ನೆನೆಸಿ ಕಾಲವ ಕಳೆಯಲು ಬೇಡ. ನೋಡು, ಮಣಿಯ ನೆನೆಸಿ ಕಾಲವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದನೆಯೂ ಆಗಲಿ ನಿಜದ ನೆನಹೇ ಸಾಕು, ಬೆಂಕಿಯಲ್ಳುಳ್ಳ ಗುಣ ಬಿಸಿ ನೀರಲುಂಟೆ ಗುಹೇಶ್ವರ ಅನ್ನುತ್ತದೆ 1418ನೇ ವಚನ. ಅಂತೆಯೇ ಷಡ್ದರ್ಶನ, ವೇದಾಗಮ, ಶಾಸ್ತ್ರ, ಪುರಾಣಗಳಿಗೆ ಗುರು, ಲಿಂಗ, ಜಂಗಮಗಳೆಲ್ಲವಾಗಿ ಅವು ಶರಣರಿಗೆ ಸಲ್ಲವು ಎನ್ನುತ್ತದೆ ಅಲ್ಲಮ ಪ್ರಭುವಿನ 1460ನೇ ವಚನ. ಶರಣ ಇತರೆಲ್ಲ ಸಾಮಾನ್ಯ ಭಕ್ತರಿಗಿಂತ ವಿಶೇಷವಾದವನು. ಅವನು ಹೇಗೆ ಸರ್ವಾಂಗ ಲಿಂಗಿಯೋ ಅವನ ಕ್ರಿಯೆಗಳೆಲ್ಲವೂ ಕೂಡ ಲಿಂಗ ಕ್ರಿಯೆಗಳೇ ಆಗಿರುತ್ತವೆ. ಅವನು ಯಾವುದೇ ವಿಶೇಷ ಕರ್ಮ ಕ್ರಿಯೆಗಳನ್ನು ಕೈಗೊಳ್ಳಬೇಕಿಲ್ಲ ಎನ್ನುತ್ತದೆ ಈ ಮುಂದಿನ ವಚನ. ಶರಣನ ಒಡಲುಗೊಂಡ ಅಖಂಡಿತ ಲಿಂಗಕ್ಕೆ ಅರ್ಚನೆ ಇಲ್ಲ. ಶರಣನ ಒಡಲುಗೊಂಡ ಅಖಂಡಿತ ಲಿಂಗಕ್ಕೆ ಅರ್ಚನೆ ಇಲ್ಲ. ಶರಣನ ಒಡಲುಗೊಂಡ ಅಚಲಿತ ಲಿಂಗಕ್ಕೆ ಅರ್ಪಿತವಿಲ್ಲ. ಶರಣನ ಒಡಲುಗೊಂಡ ಅನುಪಮ ಲಿಂಗಕ್ಕೆ ಅವಧಾನವಿಲ್ಲ. ಅದೇನು ಕಾರಣವೆಂದರೆ ಶರಣನಿಂದಾದ ಅರ್ಚನೆ, ಶರಣನಿಂದಾದ ಅರ್ಪಿತ, ಶರಣನಿಂದಾದ ಅವಧಾನ ಇದು ಕಾರಣ ಸಂದಳಿದು ಲಿಂಗವಾದ ಮತ್ತೆ ಆನಂದವಲ್ಲದೆ ಅಣುಮಾತ್ರ ಕ್ರಿಯಿಲ್ಲ ಕಾಣ ಗುಹೇಶ್ವರ ಅಂತ 1517ನೇ ವಚನ ಹೇಳುತ್ತೆ. ಈ ವಚನದಲ್ಲಿ ಶರಣರನ್ನ ಲಿಂಗದೊಂದಿಗೆ ಸಮೀಕರಿಸಲಾಗಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಲಿಂಗಕ್ಕೆ ಶರಣನ ಒಡಲಿದೆ. ಲಿಂಗವನ್ನು ಶರಣನ ಒಡಲುಗೊಂಡ ಅಖಂಡಿತ ಲಿಂಗ, ಅಚಲಿತ ಲಿಂಗ, ಅನುಪಮ ಲಿಂಗ ಎಂದು 3 ಭಿನ್ನ ರೀತಿಯಲ್ಲಿ ಪರಿಭಾವಿಸಲಾಗಿದೆ ಅನ್ನುವುದನ್ನು ಗಮನಿಸಬೇಕು. ಲಿಂಗಕ್ಕೆ ಶರಣನ ಒಡಲಿದೆ. ಲಿಂಗವನ್ನು ಶರಣನ ಒಡಲುಗೊಂಡ ಅಖಂಡಿತ ಲಿಂಗ, ಅಚಲಿತ ಲಿಂಗ, ಅನುಪಮ ಲಿಂಗ ಎಂದು 3 ಭಿನ್ನ ರೀತಿಯಲ್ಲಿ ಪರಿಭಾವಿಸಲಾಗಿದೆ. ಶರಣ ಮತ್ತು ಶಿವಲಿಂಗ ಅಭಿನ್ನವಾಗಿರುವುದರಿಂದ ಅಥವಾ ಈ ಉಭಯರ ನಡುವೆ ತಾಯಿ ಮಗುವಿನೋಪಾದಿಯ ಅನ್ಯೋನ್ಯ ಸಂಬಂಧವಿರುವುದರಿಂದ ಶರಣರಿಗಾದ ದುಃಖವು ಶಿವನಿಗೆ ತಾಗುವುದು ಎನ್ನುತ್ತದೆ ಅಲ್ಲಮ ಪ್ರಭುವಿನ 1237ನೇ ವಚನ. ಹೀಗೆ ಶರಣ, ಭಕ್ತ ಮತ್ತು ಲಿಂಗ ಇವು ಅಭಿನ್ನ. ಇಂತಹ ಶಿವನರಿದ ಶರಣಗೆ ಪೂಜೆಯ ಹಂಬಲ ಬೇಕಿಲ್ಲ ಎನ್ನುತ್ತದೆ. ಯಾಕಂದ್ರೆ ಅವನು ವಿಶೇಷವಾದ ಪೂಜೆ ಮಾಡಬೇಕು. ಯಾಕಂದ್ರೆ ಅವನೇ ಆಗಿರ್ತಾನೆ ಎಲ್ಲ ಪೂಜೆಯ ವಸ್ತು ಮತ್ತು ಪೂಜಕ ಅವನೇ ಆಗಿರೋದ್ರಿಂದ ಅವನಿಗೆ ಯಾರು ಪೂಜೆ ಮಾಡೋದು, ಯಾರಿಗೆ ಪೂಜೆ ಮಾಡೋದು ಅನ್ನೋ ಪ್ರಶ್ನೆ. ಹಾಗಾಗಿ ಪೂಜೆ ವಸ್ತು ಪೂಜಕ ಆಗಿರುವುದರಿಂದ, ಒಬ್ಬನೇ ಆಗಿರುವುದರಿಂದ ಅವನಿಗೆ ಪೂಜೆ ಅನವಶ್ಯಕ. ಹಾಗಾಗಿ ಶಿವನರಿದ ಶರಣಗೆ ಪೂಜೆಯ ಹಂಬಲ ಬೇಕೇ ಇಲ್ಲ ಅನ್ನುತ್ತದೆ 425ನೇ ವಚನ. ಭವಿ ಎಂಬುದು ಇತರೆ ಶರಣರಿಗಿಂತ ಅಲ್ಲಮ ಬಹಳ ಭಿನ್ನವಾಗಿ ನೋಡುತ್ತಾನೆ. ನಾವೆಲ್ಲ ಭವಿಭಕ್ತ ವಿಚಾರಗಳನ್ನು ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಶರಣನ ಹುಟ್ಟಿಗೆ ಕಾರಣನಾಗುವ ಭಕ್ತಿಯ ಬೀಜವು ಹುಟ್ಟುವುದೇ ಭವಿ ಎಂಬ ವೃಕ್ಷದಲ್ಲಿ. ನೋಡಿ, ಶರಣನ ಹುಟ್ಟಿಗೆ ಕಾರಣವಾಗುವ ಭಕ್ತಿಯ ಬೀಜ ಹುಟ್ಟುವುದೇ ಭವಿ ಎಂಬ ವೃಕ್ಷದಲ್ಲಿ. ಭವಿ ಬೀಜ ವೃಕ್ಷದಲ್ಲಿ ಫಲದೊಳಗೆ ಭಕ್ತಿ ಬೀಜ ವೃಕ್ಷ ಪಲ್ಲವಿಸಿತ್ತು. ನೋಡಿ, ಭವಿ ಬೀಜ ವೃಕ್ಷದ ಫಲದೊಳಗೆ, ಭವಿ ಬೀಜ ವೃಕ್ಷದ ಫಲದೊಳಗೆ ಅಂದ್ರೆ
ಮರ ಎಂತದದು? ಭವಿ ಬೀಜದ ವೃಕ್ಷ ಅದು. ಅದರ ಹಣ್ಣು ಇರ್ತದಲ್ಲ, ಅದರಲ್ಲಿ ಭಕ್ತಿ ಬೀಜ ವೃಕ್ಷ ಪಲ್ಲವಿಸಿತ್ತು ಅಂತ. ಭಕ್ತಿ ಬೀಜ ವೃಕ್ಷದ ಫಲದೊಳಗೆ ಶರಣ ಬೀಜ ಪಲ್ಲವಿಸಿತ್ತು. ಶರಣ ಬೀಜ ವೃಕ್ಷದ ಫಲದೊಳಗೆ ಕುಲನಾಶಕನಾದ ಶರಣ ಒಂದೇ ಬಸರಲ್ಲಿ ಬಂದ ಅಂತ ಹೇಳ್ಬಿಡ್ತೈತಿ ಅಲ್ಲಮ ಪ್ರಭುವಿನ 382ನೇ ವಚನ. ಶಿವಭಕ್ತ, ಶರಣ, ಜಂಗಮನಾದವನು. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಪರಿಕಲ್ಪನೆಗಳ ಅಭಿನ್ನತೆಯನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಕೆಲವು ಕಿರಿಯ ಆಸಕ್ತರು ಪರಿಕಲ್ಪನೆಗಳ ವ್ಯತ್ಯಾಸಗಳಿಂದ ಸ್ವಲ್ಪ ಗಲಿಬಿಲಿಗೊಂಡು ಬಿಡ್ತಾರೆ. ಆಮೇಲೆ ಅದಕ್ಕೆ ಯಾಕೆ ಹಿಂಗಾತು, ಇದಕ್ಕೆ ಯಾಕೆ ಹಿಂಗಾತು ಅನ್ನುವಂತ ವಿಚಾರಗಳು ಮತ್ತು ಸಂಶಯಗಳು ಅವ್ರಿಗೆ ಎದ್ದು ಬಿಡ್ತವೆ. ಶರಣರ ತತ್ವ ಮತ್ತು ನಿರ್ವಚನದಲ್ಲಿ, ಅರ್ಥ ನಿರ್ವಚನದಲ್ಲಿ ಬಹಳ ಸೂಕ್ಷ್ಮವಾದ ಕೆಲವು ಸಾಮ್ಯತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಭಕ್ತ ಅಂದ್ರೆ ಅವನೇ ಶಿವಭಕ್ತ, ಆ ಜಂಗಮ. ಆದ್ರೆ ಆ ಜಂಗಮ ಯಾರು? ಮತ್ತೆ ಅವನೇ ಶಿವ ಶರಣವ. ಹಾಗಾಗಿ ಶರಣ ಜಂಗಮ ಅಭಿನ್ನ. ಮತ್ತೆ ಶರಣ ತತ್ವ ಅಂತಕ್ಕಂಥದ್ದು ಮೂಲತಃ ಯಾರಿಗೆ ಸಂಬಂಧಪಟ್ಟದ್ದು? ಆ ಶಿವನಿಗೆ ಸಂಬಂಧಪಟ್ಟದ್ದು. ಮತ್ತೆ ಜಂಗಮ ತತ್ವ ಅನ್ನೋದು ಯಾರಿಗೆ ಮೂಲತಃ ಸಂಬಂಧಪಟ್ಟದ್ದು? ಸ್ವತಃ ಆ ಶಿವನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಇಲ್ಲಿ ಈ ಶರಣ ಜಂಗಮ ಅನ್ನುವಂತ ಭೇದಗಳು ವಚನದಲ್ಲಿ ಅವು ಎದ್ದು ಕಾಣಲ್ಲ, ಅವು ಅಳಿಸಿ ಹೋಗ್ಬಿಡ್ತಾವ. ಇಲ್ಲಿ ನೋಡ್ರಿ, ಶಿವಭಕ್ತ ಶರಣ ಜಂಗಮನಾದವನು ಹೇಗಿರಬೇಕೆಂದು ಒಂದು ವಚನ ಹೀಗೆ ಹೇಳುತ್ತದೆ: ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ಯಾರು ಬೈತಿರ್ತಾರೆ ಬಾಯಿಗೆ ಬಂದಂಗೆ, ಆದ್ರೆ ಅವ್ರು ಕೇಳಿಸ್ಕೋಬಾರ್ದವನ್ನ. ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು. ನೋಡಿ, ಪರಧನ ಪರಸತಿಯರು ಇವತ್ತಿನ ಎಷ್ಟೋ ಈ ಗುರು ಜಂಗಮರನ್ನ ನೋಡಿದ್ರೆ ಅವರಲ್ಲಿ ವಿಷ್ಣು ಇದಾವೆ. ಇವು ಪರಧನ ಪರಸತಿಯರ ಆಸೆ ತುಂಬಿ ತುಳಿದು ಎಷ್ಟೋ ಮಂದಿ ಸ್ವಾಮಿಗಳು ಸಿಗಬಿದ್ದಾರೆ. ಆಮೇಲೆ ಆಸೆ, ಹಣದ ಆಸೆ ಅಂತ ಬಿಡ್ರಿ, ಅವರಲ್ಲಿ ಮಿಕ್ಕಿ ಮಿಂಡು ಮೆರಿತದ. ವಾಕಿನಿಂ ಪರಬ್ರಹ್ಮವ ನುಡಿಯುವ ಕುತರ್ಕಿಗಳ ಎಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. ಒಂದು ಎಂದರಿದಲ್ಲಿ ಸಂದೇಹವಿಲ್ಲದಿರಬೇಕು. ಗುಹೇಶ್ವರ ಲಿಂಗದಲ್ಲಿ ತನ್ನ ತಾ ಮರೆದಿರಬೇಕು ಅಂತ ಹೇಳುತ್ತದೆ 1580ನೇ ವಚನ. ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು. ವಾಕಿನಿಂ ಪರಬ್ರಹ್ಮವ ನುಡಿಯುವ ಕುತರ್ಕಿಗಳ ಎಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. ಕೆಲವರು ಮಾತಿನಾಗೆ ಏನೇನೋ ಮಾತಾಡ್ತಿರ್ತಾರೆ, ಪರಬ್ರಹ್ಮನ ವಾಗ್ಮಯದಲ್ಲಿ ತೋರ್ಸಕ್ ಓಡಾಡ್ತಾರೆ. ಆದ್ರೆ ಅಂತ ಮಾತಿನ ಇವರಿಗೆ ಮರಳಾಗಬಾರದು ಅಂತ ಹೇಳಿ, ಅಂಥವ್ರನ್ನ ನಂಬಬಾರದು ಅಂತ. ಹಾಗಾಗಿ ಅಂಥವ್ರಿಗೆ ಹೇಗಾಗಿರ್ಬೇಕು? ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕಂತೆ. ಒಂದು ಎಂದರಿದಲ್ಲಿ ಸಂದೇಹವಿಲ್ಲದಿರಬೇಕು. ಗುಹೇಶ್ವರ ಲಿಂಗದಲ್ಲಿ ತನ್ನ ತಾ ಮರೆದಿರಬೇಕು ಅಂತ. ಈ ವಚನದ ವಾಕಿನಿಂ ಪರಬ್ರಹ್ಮವ ನುಡಿಯುವ ಕುತರ್ಕಿಗಳ ಎಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗಿನಾಗಿರಬೇಕು ಎಂಬ ಸಾಲು ಶರಣನು ವೇದಾಂತಿಗಳ ಮಧ್ಯೆ ಮೌನವಾಗಿದ್ದು ಅವರ ಎಲ್ಲ ವಾದಗಳನ್ನು ಆಲಿಸುತ್ತಿರಬೇಕು ಅಂತ ಅದು ಸೂಚಿಸ್ತದೆ. ಇನ್ನು ಕೊನೆಯದಾಗಿ ಶರಣರ ಕುರಿತ ಮಾರ್ಮಿಕಾರ್ಥ, ನಿಗೂಢಾರ್ಥಗಳ ಈ ವಚನವನ್ನು ನೋಡಿ ನೀವು. ಒಡಲಡಗ ಮಚ್ಚಿದಾತನ ಅಚ್ಚ ಶರಣನೆಂಬೆ. ಒಡಲಡಗ ಮಚ್ಚಿದಾತನ ಅಚ್ಚ ಶರಣನೆಂಬೆ. ಮಡಿಲಡಗ ಮಚ್ಚಿದಾತನ ಅಚ್ಚ ಲಿಂಗವಂತನೆಂಬೆ. ಈ ಒಡಲಡಗ ಮಡಿಲಡಗ ಮಚ್ಚದಿದ್ದರೆ ಉತ್ಪತ್ತಿ ಪ್ರಳಯ ತಪ್ಪದು. ಶ್ರೀ ಗುರು ಮಹಾಲಿಂಗದಲ್ಲಿ ಒಡಲಡಗ ಮಚ್ಚಿ ಅಚ್ಚ ಭವಿಯಾದ ಶರಣನೊಬ್ಬನೇ ಗುಹೇಶ್ವರ ಅಂತ ಹೇಳುತ್ತದೆ 1016ನೇ ವಚನ. ಭವನಾಶವಾಗಿ ಭಕ್ತನಾಗಿ ಭಕ್ತಿ ಬೀಜ ವೃಕ್ಷದ ಫಲದಿಂದ ಶರಣ ಬೀಜ ಹುಟ್ಟುವುದೆಂದಿರಬೇಕಾದರೆ ಶ್ರೀ ಗುರು ಮಹಾಲಿಂಗದಲ್ಲಿ ಒಡಲಡಗ ಮಚ್ಚಿ ಅಚ್ಚ ಭವಿಯಾದ ಶರಣನೊಬ್ಬನೇ ಎಂಬ ಸಾಲು ಸಂದಿಗ್ಧಮಯವಾಗಿದೆ. ಅಚ್ಚ ಭವಿ ಶರಣ ಹೇಗಾಗಲು ಸಾಧ್ಯ? ಅಲ್ಲದೆ ಒಡಲು ಪ್ಲಸ್ ಅಡಗು ಮತ್ತು ಮಡಿಲು ಪ್ಲಸ್ ಅಡಗು ಈ ಪದಗಳ ಅರ್ಥವೇ ಇಲ್ಲಿ ಕ್ಲಿಷ್ಟವಾಗಿದೆ. ಒಡಲಡಗು ಎಂದರೆ ಹೊಟ್ಟೆಯ ಹಸಿವು ಎಂದು, ಮಡಿಲಡಗು ಎಂದರೆ ಸಂತಾನ ಸೃಷ್ಟಿ ಎಂದು ಊಹಿಸಬಹುದೇನು ಅಂತ ನನಗನಿಸ್ತದೆ. ಇನ್ನ ಅಂಗಲಿಂಗ, ಸಮತೆ, ಶಾಂತಿ, ಮನ, ಜ್ಞಾನ ಮತ್ತು ಭಾವ, ನಿರ್ಭಾವ ಇವೆಲ್ಲವುಗಳಲ್ಲಿ ತರಹರವಾಗಿ ಅಂದರೆ ಸಮರಸದಿ ಬೆರೆತು ಲೀಯವಾಗಿ ಇರಬಲ್ಲಡೆ ಅವನೇ ಶರಣ ಎನ್ನುತ್ತದೆ ಈ ಕೆಳಗಿನ ವಚನ. ಅಂಗಲಿಂಗದಲ್ಲಿ ತರಹರವಾಗಿ, ಸಮತೆ ಶಾಂತಿಯಲ್ಲಿ ತರಹರವಾಗಿ, ಮನ ಜ್ಞಾನದಲ್ಲಿ ತರಹರವಾಗಿ, ಭಾವ ನಿರ್ಭಾವದಲ್ಲಿ ತರಹರವಾಗಿ ಇರಬಲ್ಲ. ತರಹರವಾಗಿ ಅಂದ್ರೆ ಅಭಿನ್ನವಾಗಿ ಅಂತ, ಪರಸ್ಪರ ಬೆರೆತು ಅಂತ ಇರಬಲ್ಲಡೆ ಆತನೇ ಅಚ್ಚ ಶರಣನು ಕಾಣ ಗುಹೇಶ್ವರ ಅಂತ 540ನೇ ವಚನ. ಶಿವನು ಶಕ್ತಿ ಸಂಭೂತ ಚೈತನ್ಯ ಸ್ವರೂಪನು ಎಂದರಿತವನೇ ಶರಣ ಅಂತ ಇನ್ನೊಂದು ವಚನ ಹೇಳುತ್ತೆ.
ಶಿವಶಕ್ತಿ ಸಂಪುಟವೆಂಬುದೆಂತು ಹೇಳಿರಣ್ಣ. ಶಿವಶಕ್ತಿ ಸಂಪುಟವೆಂಬುದೆಂತು ಹೇಳಿರಣ್ಣ. ಶಿವನೇ ಚೈತನ್ಯಾತ್ಮಕನು, ಶಕ್ತಿಯೇ ಚಿತ್ತು. ಇಂತು ಚೈತನ್ಯಾತ್ಮಕನೇ ಚಿತ್ ಸ್ವರೂಪನೆಂದರಿಯಬಲ್ಲಡೆ ಆತನೇ ಶರಣ ಗುಹೇಶ್ವರ ಅಂತ ಹೇಳುತ್ತದೆ 589ನೇ ವಚನ. ಈ ವಚನವು ಶಕ್ತಿ ವಿಶಿಷ್ಟಾದ್ವೈತದ ಪ್ರಭಾವವನ್ನು ಸೂಚಿಸುತ್ತದೆ. ಶಿವಜೀವರೀರ್ವರು ಶಕ್ತಿ ಎಂಬುದು ಶಕ್ತಿ ವಿಶಿಷ್ಟಾದ್ವೈತದ ನಿಲುವು. ಶಿವ ಮತ್ತು ಜೀವ ಅವರಿಬ್ಬರು ಕೂಡ ಶಕ್ತಿ ವಿಶಿಷ್ಟವಾಗಿರ್ತಕ್ಕಂಥವ್ರು ಅನ್ನುವಂಥದ್ದು ಶಕ್ತಿ ವಿಶಿಷ್ಟಾದ್ವೈತದ ನಿಲುವು. ಶಕ್ತಿಯಲ್ಲಿ 2 ಪ್ರಭೇದಗಳಿವೆ, ಸೂಕ್ಷ್ಮ ಮತ್ತು ಸ್ಥೂಲ. ಚಿದಾತ್ಮಕ ಶಕ್ತಿಗಳು. ಇವುಗಳಲ್ಲಿ ಶಿವನು ಬ್ರಹ್ಮನು ಸೂಕ್ಷ್ಮ ಶಕ್ತಿ ವಿಶಿಷ್ಟನು, ಜೀವನು ಸ್ಥೂಲ ಶಕ್ತಿ ವಿಶಿಷ್ಟನು. ನೋಡಿ, ಶಕ್ತಿಯಲ್ಲಿ 2 ಪ್ರಭೇದಗಳಿವೆ, ಸೂಕ್ಷ್ಮ ಮತ್ತು ಸ್ಥೂಲ ಚಿದಾತ್ಮಕ ಶಕ್ತಿಗಳು ಅಂತ. ಇವುಗಳಲ್ಲಿ ಶಿವನು ಅಥವಾ ಬ್ರಹ್ಮನು ಸೂಕ್ಷ್ಮ ಶಕ್ತಿ ವಿಶಿಷ್ಟನು, ಜೀವನು ಸ್ಥೂಲ ಶಕ್ತಿ ವಿಶಿಷ್ಟನು. ಸೂಕ್ಷ್ಮ ಚಿಚ್ಚಕ್ತಿಯೇ ಸರ್ವಜ್ಞತಾರೂಪ ಶಕ್ತಿ ಮತ್ತು ಸರ್ವಕರ್ತೃತ್ವ ಶಕ್ತಿ. ಅಂದ್ರೆ ಇಡೀ ಈ ಪ್ರಪಂಚ ಎಲ್ಲವನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಅದು ಸೂಕ್ಷ್ಮ ಸ್ವರೂಪದ್ದು. ಆ ಸೂಕ್ಷ್ಮ ಚಿಚ್ಚಕ್ತಿಯೇ ಸರ್ವಜ್ಞತಾರೂಪ ಶಕ್ತಿ ಮತ್ತು ಸರ್ವಕರ್ತೃತ್ವ ಶಕ್ತಿ. ಇವೆರಡಕ್ಕೆ ಆಶ್ರಯವಾದ ಇಚ್ಛಾಶಕ್ತಿಯೇ ಬ್ರಹ್ಮನ ವಿಮರ್ಶನಾ ಶಕ್ತಿ. ಸರಳವಾಗಿ ಹೇಳುವುದಾದರೆ ಸೂಕ್ಷ್ಮ ಚಿದಾತ್ಮಕ ಶಕ್ತಿಗೆ ಆಶ್ರಯವಾದ ಇಚ್ಛಾಶಕ್ತಿಯೇ ಬ್ರಹ್ಮನ ವಿಮರ್ಶನಾ ಶಕ್ತಿ. ಇದರಿಂದಲೇ ಸೂಕ್ಷ್ಮ ಚಿದ್ರೂಪವಾದ ಜ್ಞಾನ ಕ್ರಿಯಾಶಕ್ತಿಗಳುಂಟಾಗುವವು. ಜೀವನು ಹೊಂದಿದ ಸ್ಥೂಲ ಚಿಚ್ಚಕ್ತಿಯೇ ಕಿಂಚಿತ್ ಕರ್ತೃತ್ವ ಶಕ್ತಿ. ಸ್ಥೂಲ ಎಂದರೆ ಅಶುದ್ಧ. ಹೀಗೆ ಕಾಶಿನಾಥ ಶಾಸ್ತ್ರಿಗಳ ವಿವರ ಇದು. ಆದಿಯಲ್ಲಿ ಮುಟ್ಟಿ ಬಂದ ಶರಣಂಗೆ ಬಂಧವಿಲ್ಲಯ್ಯ, ಜನ್ಮ ಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ ಸೋಂಕಿನ ಸೊಬಗ ಹೇಳಲೇಕೆ. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ ಕಾಯದೊಳಗುಳ್ಳ ಕರ್ಣಂಗಳು ಕಳಾಭೇದವಯ್ಯ. ಸುಖದ ಸೋಂಕಿನ ಸೊಬಗ ಇನ್ನಾರಿಗೆಯೂ ಹೇಳಲಿಲ್ಲ ಗುಹೇಶ್ವರ ಅಂತ ಹೇಳುತ್ತದೆ 61ನೇ ವಚನ. ಶರಣನು ನಿಚ್ಚಟರು ಎನ್ನುತ್ತದೆ ಅಲ್ಲಮ ಪ್ರಭುವಿನ 134ನೇ ವಚನ. ಶರಣನಿಗೆ ಪ್ರಾಣಲಿಂಗವೇ ಪರ ಮತ್ತು ಅಪರ ಎಂಬ ಜ್ಞಾನವಿರಬೇಕು. ನೋಡಿ, ಪರ ಅಪರ ಜ್ಞಾನ, ಪರಾಪರ ಜ್ಞಾನ ಅಂತ ಕರೀತಾರೆ ಅದಕ್ಕೆ. ಶರಣನಿಗೆ ಪ್ರಾಣಲಿಂಗವೇ ಪರವೂ ಹೌದು, ಅದು ಅಪರವೂ ಹೌದು ಅಂತ. ಪರ ಮತ್ತು ಅಪರ ಜ್ಞಾನ. ಶರಣನಿಗೆ ಪ್ರಾಣಲಿಂಗವೇ ಪರ ಮತ್ತು ಅಪರ ಎಂಬ ಜ್ಞಾನ ಇರಬೇಕು. ಅಣು ರೇಣು ತೃಣಕಾಷ್ಠಗಳಲ್ಲಿ ಕೂಡಿ ತಾನು ಪರಿಪೂರ್ಣ ಶಿವನೆಂಬ ಅಗಣಿತ ಅಕ್ಷೇಶ್ವರನು ಪ್ರಣವ ಪ್ರಭೆಯ ಮೇಲಣ ಪರಂಜ್ಯೋತಿ ತಾನೆಂದು ಅರಿತ ಕಾರಣಕ್ಕೆ ಶರಣನು ಉಪಮಾತೀತನು ಎನ್ನುತ್ತದೆ ಈ ಮುಂದಿನ ವಚನ. ಪ್ರಾಣಲಿಂಗ ಪರಂಪರಾವೆಂದರಿದು ಅಣು ರೇಣು ತೃಣಕಾಷ್ಠದಲ್ಲಿ ಕೂಡಿ ಪರಿಪೂರ್ಣ ಶಿವನೆಂದರಿದು ಇಂತು ಕ್ಷಣವೇದಿ ಅಂತರಂಗ ವೇದಿಸಲ್ಕೆ ಅಗಣಿತ ಅಕ್ಷೇಶ್ವರ ತಾನೆಂದರಿದು ಪ್ರಣವ ಪ್ರಭೆಯ ಮೇಲಣ ಪರಂಜ್ಯೋತಿ ತಾನೆಂದರಿದ ಕಾರಣ ಗುಹೇಶ್ವರ ನಿಮ್ಮ ಶರಣನು ಉಪಮಾತೀತನು ಅಂತ ಹೇಳುತ್ತದೆ 275ನೇ ವಚನ. ನೀರ ನಡುವೆ ಒಂದು ಗಿಡು ಹುಟ್ಟಿತ್ತು. ಆ ಗಿಡುವಿನ ಎಲೆಯ ಮೆಲ ಬಂದಿತ್ತೊಂದು ಕೋಡಗ. ನೋಡಿ, ಇವೆಲ್ಲ ಮಾರ್ಮಿಕವಾದ ಒಂಥರ ಬೆಡಗಿನ ವಚನಗಳಿವು. ನೀರ ನಡುವೆ ಒಂದು ಗಿಡು ಹುಟ್ಟಿತ್ತು. ಆ ಗಿಡುವಿನ ಎಲೆಯ ಮೆಲ ಬಂದಿತ್ತೊಂದು ಕೋಡಗ. ಆ ಕೋಡಗದ ಕೊಂಬಿನಲ್ಲಿ ಅದ್ಭುತ. ಆ ಅದ್ಭುತ ಒಳಿದಲ್ಲದೆ ಶರಣನಾಗಬಾರದು ಗುಹೇಶ್ವರ ಅಂತ. ಶರಣನು ಅಂಗಸಂಗಿಯಲ್ಲ ಅಂತ. ಅಂಗದಲ್ಲಿ ಸಂಗಿಯಲ್ಲ, ಸಂಘದಲ್ಲಿ ವ್ಯಸನಿಯಲ್ಲ, ಅಂಗವಿಲ್ಲದ ಸಂಘ ಗುಹೇಶ್ವರ ನಿಮ್ಮ ಶರಣ ಅಂತ ಹೇಳುತ್ತದೆ 366ನೇ ವಚನ. ಶರಣರು ಅಗೋಚರ ಚೇತನಾತ್ಮಕ ಶಿವನಲ್ಲಿ ಸಮರಸದಿ ಅಭಿನ್ನವಾಗಿ ಬೆರೆತು ಹೋದವರೆಂಬುದನ್ನ ಕನ್ನಡಿ, ಬಿಂಬ, ಕಬ್ಬಿಣ, ನೀರು, ಕಬ್ಬಿಸಿಲು, ಅರಿಸಿನ ಇವುಗಳ ಸಂಬಂಧದಲ್ಲಿ ವಿವರಿಸುತ್ತದೆ ಇನ್ನೊಂದು ವಚನ. ಕನ್ನಡಿಯುಂಡ ಬಿಂಬ, ಕಬ್ಬುಣ ಉಂಡ ನೀರು, ಕಬ್ಬಿಸಿಲುಂಡ ಅರಿಸಿನದಂತೆ ಗುಹೇಶ್ವರ ನಿಮ್ಮ ಶರಣರು ಅಂತ 367ನೇ ವಚನ. ಆಮೇಲೆ ಶರಣರು ಲೋಕದೂರರು. ನೋಡಿ, ಲೋಕ ವಿರಹಿತ ನಿಮ್ಮ ಶರಣ, ಶರಣ ವಿರಹಿತ ಲೋಕ. 14 ಭುವನ ಒಬ್ಬ ಶರಣನ ಕುಕ್ಷಿಯೊಳಗು. ನೋಡು, ಲೋಕ ವಿರಹಿತ ನಿಮ್ಮ ಶರಣ, ಶರಣ ವಿರಹಿತ ಲೋಕ, 14 ಭುವನ ಒಬ್ಬ ಶರಣನ ಕುಕ್ಷಿಯೊಳಗು.
ಅರಿವು ಮರಹಿಲ್ಲದ ಘನವು ಗುಹೇಶ್ವರ ನಿಮ್ಮ ಶರಣ. 369ನೇ ವಚನ. ಶರಣರು ಅರಿವಿನಲ್ಲಿ ಹುಟ್ಟಿಯೂ ಅರಿವಿಲ್ಲದವರು, ಮರಹೂ ಅಳಿದವರು, ಶಿಶು ಕಂಡ ಕನಸಿನಂತಿರುವರು ಅಂತ. ಅರಿವಿನಲ್ಲಿ ಉದಯಿಸಿ ಮರಹು ನಷ್ಟವಾಗಿದ್ದ ಶರಣನ ಪರಿಯ ನರಸಲುಂಟೆ, ಗತಿಯ ಹೇಳಲುಂಟೆ, ಶಿಶು ಕಂಡ ಕನಸಿನಂತಿಪ್ಪರು ಗುಹೇಶ್ವರ ನಿಮ್ಮ ಶರಣರು ಅಂತ. ನೋಡಿ, ಶಿಶು ಕಂಡ ಕನಸಿನಂತಿಪ್ಪರು, ಮಗುವಿನ ಕನಸು ಅದು ಹೇಗಿರಬಹುದು ಅಂತ, ಆ ರೀತಿ ಇರ್ತಕ್ಕಂಥವ್ರು ಶರಣರು ಅಂತ. ಇದು 384ನೇ ವಚನ. ಸೋಹಂಭಾವ ಎಂದರೆ ನಾನೇ ಶಿವ, ನನ್ನನ್ನು ಹೊರತು ಶಿವನಿಲ್ಲ ಎಂಬ ಭಾವ ಯಾವನಿಗೆ ಸ್ಥಿರವಾಗಿರ್ತದೋ ಅವನೇ ಶರಣ ಅಂತ ಹೇಳುತ್ತದೆ ಮತ್ತೊಂದು ವಚನ. ಅಹಂಕಾರವನ್ನೇ ಮರೆದು ದೇಹ ಗುಣಗಳನ್ನೇ ಜರೆದು ಇಹಪರವು ತಾನೆಂದರಿದ ಕಾರಣ ಸೋಹಂಭಾವ ಸ್ಥಿರವಾಯಿತು. ಸಹ ಜಗದುದಯದ ನಿಲವಿಂಗೆ ಮಹಾಘನ ಲಿಂಗದ ಬೆಳಗು ಸ್ವಾಯತವಾದ ಕಾರಣ ಗುಹೇಶ್ವರ ನಿಮ್ಮ ಶರಣನು ಉಪಮಾತೀತನು ಅಂತ. ಅಲ್ಲಿ ಸೋಹಂಭಾವ ಸ್ಥಿರವಾಯಿತು ಅಂತ. ಅದನ್ನ ನಮ್ಮ ಕೆಲವು ಪಂಡಿತರು ಬೇರೆ ರೀತಿ ವಿವರಿಸ್ತಾರೆ. ಸೋಹಂಭಾವ ತೊರೆದು ದಾಸೋಹಂಭಾವ ತಾಳಿದವನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಸೋಹಂ ಅಂದ್ರೆ ಅದು ಅದ್ವೈತ ತತ್ವ. ಅದನ್ನ ನಮ್ಮ ಕಲಬುರ್ಗಿಯವರು ಅದನ್ನ ಬೇರೆ ರೀತಿ ಹೇಳಿ ಸೋಹಂ ತೊರೆದು ದಾಸೋಹಂ ಅಂತಂತ ಹೇಳಿ ಈ ರೀತಿ ಅದನ್ನ ಅರ್ಥೈಸ್ತಾರೆ. ಅದು ಉಚಿತವಾದ ಅರ್ಥ ಅಂತ ಅನ್ಸಲ್ಲ, ಯಾಕಂದ್ರೆ ಅದಕ್ಕೆ ವಚನಗಳ ಸಪೋರ್ಟ್ ಇಲ್ಲ. ಅದಕ್ಕೆ ವಚನಕಾರರಲ್ಲಿ ಬಹಳ ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ನಾನು ಮತ್ತು ಶಿವ ಅಭಿನ್ನ, ನಾನೇ ಶಿವ ಅನ್ನುವಂತ ಭಾವ. ಅದು ಒಂದು ರೀತಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಅರ್ಥಕ್ಕೆ ಹೋಗ್ತದೆ ಅದು. ಹಾಗಾಗಿ ಅಹಂಕಾರವನ್ನೇ ಮರೆದು ದೇಹ ಗುಣಗಳನ್ನೇ ಜರೆದು ಇಹಪರವು ತಾನೆಂದರಿದ ಕಾರಣ ಸೋಹಂಭಾವ ಸ್ಥಿರವಾಯಿತು. ಸಹಜ ಹೃದಯದ ನಿಲವಿಂಗೆ ಮಹಾಘನ ಲಿಂಗದ ಬೆಳಗು ಸ್ವಾಯತವಾದ ಕಾರಣ ಗುಹೇಶ್ವರ ನಿಮ್ಮ ಶರಣನು ಉಪಮಾತೀತನು ಅಂತ. 401ನೇ ವಚನ. ಶರಣನು ನಿತ್ಯ ನಿರ್ಮಲನು ಅಂತ. ನೋಡು, ಮಲಿನ ದೇಹಕ್ಕೆ ಮಜ್ಜನವಲ್ಲದೆ ನಿರ್ಮಲ ದೇಹಕ್ಕೆ ಮಜ್ಜನಬೇಕೋ ಉಂಟೆ ವಿಷಯ ಲಿಂಗ ನಿಷ್ಪತ್ತಿಯಾದ ಶರಣಂಗೆ. ನೋಡು, ಉಂಟೆ ವಿಷಯ ಲಿಂಗ ನಿಷ್ಪತ್ತಿಯಾದ ಶರಣಂಗೆ ಅಗಮ್ಯ ಅಗೋಚರ ಅಪ್ರಮಾಣ ಗುಹೇಶ್ವರ ನಿಮ್ಮ ಶರಣ ಅಂತ ಹೇಳುತ್ತದೆ 423ನೇ ವಚನ. ಅರಿಯದೆ ಅರಸಿದಡೆ ಮನದ ವಿಕಾರ, ಸುಳಿದರಸಿದಡೆ ಪವನ ವಿಕಾರ, ನಿಂದರಿಸಿದಡೆ ದೇಹ ವಿಕಾರ, ಒಳಗ ನರಸಿದಡೆ ಜ್ಞಾನ ವಿಕಾರ, ಅರಸದೆ ಬೆರಸಿದಡೆ ಆತನೇ ಶರಣ ಗುಹೇಶ್ವರ ಅಂತ. ಅರಿಯದೆ ಅರಸಿದಡೆ ಮನದ ವಿಕಾರ ಅಂತ. ಸುಳಿದರಸಿದಡೆ ಪವನ ವಿಕಾರ, ನಿಂದರಸಿದಡೆ ದೇಹ ವಿಕಾರ, ಒಳಗ ನರಸಿದಡೆ ಜ್ಞಾನ ವಿಕಾರ, ಅರಸದೆ ಬೆರಸಿದಡೆ ಆತನೇ ಶರಣ ಗುಹೇಶ್ವರ ಅಂತ 825ನೇ ವಚನ. ನೋಡೋಣ, ಇದು ಅರಿ ಅಂದ್ರೆ ತಿಳಿ ಅಂತ ಅರ್ಥ. ಅದು ಅರಸು ಎಂದರೆ ಹಂಬಲಿಸು, ಆಶಿಸು, ಬಯಸು ಅಂತ. ಪರತತ್ವವನ್ನು ಅರಿಯದೆ ಅರಸಿದಡೆ ಅದು ಮನದ ವಿಕಾರ ಆಗುತ್ತದೆ. ಪರತತ್ವವನ್ನು ಅರಿಯದೆ ಅರಸಿದಡೆ ಅದು ಮನದ ವಿಕಾರವಾಗುತ್ತದೆ. ಸುಳಿದರಸಿದಡೆ ಅಂದ್ರೆ ಚಂಚಲ ಮನ ಚಿತ್ತದಿಂದ ಅರಸಿದರೆ ಅದು ಪವನ ವಿಕಾರವಾಗುತ್ತದೆ. ನಿಶ್ಚಲದಿ ನಿಂದರಸಿದಡೆ ಅದು ದೇಹ ವಿಕಾರವಾಗುತ್ತದೆ. ಒಳಗಿನದನ್ನರಸಿದಡೆ ಅದು ಜ್ಞಾನ ವಿಕಾರವಾಗುತ್ತದೆ. ಅಂದ್ರೆ ಒಳಗಿನದನ್ನು ಅರಸಿದಡೆ ಅದು ಜ್ಞಾನ ವಿಕಾರವಾಗುತ್ತದೆ. ಆದರೆ ಪರತತ್ವವನ್ನು ಅರಸದೆ ಅದರೊಂದಿಗೆ ತನ್ನ ಜೀವವನ್ನು ಬೆರೆಸಿದಡೆ ಅವನೇ ಶರಣನು, ಅರಸದೆ ಬೆರೆಸುವವನು ಅಂತ ಹೇಳುತ್ತದೆ. ಆದ್ರಿಂದ ನಾನು ಅಲ್ಲಮಾ ಪ್ರಭುವಿನ ವಚನವನ್ನು ಅರಿವು ಮರಹು ಅಂತ ಬೇರೊಂದು ಕಡೆ ನಾನು ಚರ್ಚೆ ಮಾಡಿದ್ದೇನೆ. ಶರಣ ತತ್ವದಲ್ಲಿ ಅರಿವಿಗಿಂತ ಮರಹುಗೆ ಬಹಳ ಮುಖ್ಯ. ಈಗ ಕೈಯಲ್ಲಿ ಕುರುಹು ಇರ್ತತಿ, ಕುರುಹು ಆ ಶಿವನ ಸೂಚಕ. ಈ ಕುರುಹಿನ ಮುಖಾಂತರ ಆ ಶಿವನನ್ನ ನಾವು ಅರಿಯುತ್ತೇವೆ ನಿಜ. ಆದ್ರೆ ಮುಂದೆ ಏನು ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಈ ಕುರುಹನ್ನ ಮರೆತು ಬಿಡ್ಬೇಕು. ನಾವು ಕುರುಹನ್ನ ಮರೆತು ಆ ಕುರುಹಿನ ಮುಖಾಂತರ ನಾವು ದರ್ಶಿಸತಕ್ಕಂತಹ ಶಿವಚೇತನದಲ್ಲಿ ಸಂಪೂರ್ಣವಾಗಿ ನಾವು ಬೆರೆತು ಹೋಗಿಬಿಡ್ಬೇಕು. ಆದ್ರಿಂದ ಅರಿವಿಗಿಂತ ಶರಣರಲ್ಲಿ ಮರಹಿಗೆ ಹೆಚ್ಚಿನ ಸ್ಥಾನವಿದೆ. ಅದರಲ್ಲೂ ಅಲ್ಲಮಾ ಪ್ರಭುವಿನಲ್ಲಿ ಈ ಮರಹು ತತ್ವಕ್ಕೆ ಬಹಳ ಪ್ರಾಧಾನ್ಯತೆ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತೇನೆ. ಅಂಗ ಲಿಂಗದಲ್ಲಿ ತರಹರವಾಗಿ, ಸಮತೆ ಶಾಂತಿಯಲ್ಲಿ ತರಹರವಾಗಿ, ಮನಜ್ಞಾನದಲ್ಲಿ ತರಹರವಾಗಿ, ಭಾವ ನಿರ್ಭಾವದಲ್ಲಿ ತರಹರವಾಗಿ ಇರಬಲ್ಲಡೆ ಆತನೇ ಅಚ್ಚ ಶರಣನು ಕಾಣ ಗುಹೇಶ್ವರ. 540ನೇ ವಚನ. ಅಂಗವು ಲಿಂಗದಲ್ಲಿ, ನಾಗಲೇ ನಾನು ಹೇಳಿದೆ ಅನಿಸ್ತದೆ. ನೋಟದ ಕೂಟದ ಅಗಲದ ಸುಖವ ಬಲ್ಲವನು,
ಶರಣ 585ನೇ ವಚನ. ಅಂದರೆ ಶರಣನು ಐಕ್ಯ ಸುಖ ಬಲ್ಲವನೆಂದರ್ಥ. ನೋಡಿ, ಇನ್ನೊಂದು ವಚನ ಹೇಗಿದೆ ಅಂತಂದ್ರೆ, ಶರಣಂಗೆ ಉತ್ಪತ್ತಿವಿಲ್ಲಾಗಿ ಸ್ಥಿತಿ ಇಲ್ಲ, ಸ್ಥಿತಿ ಇಲ್ಲವಾಗಿ ಲಯವಿಲ್ಲ, ಲಯವಿಲ್ಲವಾಗಿ ದೇಹ ನಾಮ ಪ್ರವರ್ತನೆ ಇಲ್ಲ, ಇವಾವುದೂ ಇಲ್ಲದ ಕಾರಣ ಗುಹೇಶ್ವರ ನಿಮ್ಮ ಶರಣ ಬಚ್ಚ ಬರಿಯ ಬೆಳಗು ಅಂತ ಹೇಳುತ್ತದೆ 1516ನೇ ವಚನ. ಅವನಿಗೆ ಉತ್ಪತ್ತಿವಿಲ್ಲಾಗಿ ಸ್ಥಿತಿ ಇಲ್ಲ, ಇದು ಯಾರಿಗೆ ಹುಟ್ಟಿರ್ತದ ಅವರಿಗೆ ಇರುವು ಮತ್ತು ಸಾವು ಇರ್ತದೆ ಅಂತ ಅರ್ಥ ಇದು. ಹಾಗಾಗಿ ಅವನಿಗೆ ಮೊದಲು ಉತ್ಪತ್ತಿನೇ ಇಲ್ಲ, ಅಂದ್ರೆ ಹುಟ್ಟ ಇಲ್ಲ. ಅವನಿಗೆ ಉತ್ಪತ್ತಿವಿಲ್ಲಾಗಿ ಸ್ಥಿತಿ ಇಲ್ಲ, ಸ್ಥಿತಿ ಇಲ್ಲವಾಗಿ ಲಯವಿಲ್ಲ. ಉತ್ಪತ್ತಿ ಸ್ಥಿತಿ ಲಯ, ಉತ್ಪತ್ತಿ ಉಳ್ಳವನಿಗೆ ಸ್ಥಿತಿ ಇರುತ್ತೆ, ಸ್ಥಿತಿ ಉಳ್ಳವನಿಗೆ ಲಯ ಇದ್ದೇ ಇರ್ತದೆ ಅಂತ. ಹಾಗಾಗಿ ಲಯವಿಲ್ಲವಾಗಿ ದೇಹ ನಾಮ ಪ್ರವರ್ತನೆ ಇಲ್ಲ, ಇವಾವುದು ಇಲ್ಲದ ಕಾರಣ ಗುಹೇಶ್ವರ ನಿಮ್ಮ ಶರಣ ಬಚ್ಚ ಬರಿಯ ಬೆಳಗು ಅಂತ ಹೇಳ್ತಾನೆ 1516ನೇ ವಚನ. ಅದರಿಂದ ಈ ವಚನ ಶರಣ ಎಂದರೆ ಆ ಶಿವ ಪರಮಾತ್ಮ ಎಂಬ ಅರ್ಥವನ್ನು ಹೊಂದಿದೆ. ಉತ್ಪತ್ತಿ ಸ್ಥಿತಿ ಲಯ ಮತ್ತು ರೂಪ ನಾಮ ಪ್ರವರ್ತನೆ ಇವಾವುದೂ ಇಲ್ಲದ ಕೇವಲ ಬಚ್ಚ ಬರಿಯ ಬೆಳಗು ಆಗಿರುವುದು ಆ ಪರಶಿವ ಚೇತನ ಮತ್ತು ಲಿಂಗ, ಅದೇ ಶರಣ. ಹೀಗೆ ಅಲ್ಲಮನಲ್ಲಿ ಶರಣನು ಶಿವಭಕ್ತನೂ ಪೂಜಕನೂ ಆಗಿ ಮತ್ತದರ ಮೇಲೆ ಪೂಜ್ಯ ವಸ್ತುವಾದ ಪರಶಿವವೂ ಆಗಿದೆ. ಪರಶಿವ ಚೈತನ್ಯವಾಗಿ ಜಂಗಮವೂ ಶರಣವೂ ಅಭಿನ್ನವೇ ಆಗುತ್ತದೆ. ಇದನ್ನಾಗಲೇ ನಾನು ಹೇಳಿದೆ. ಒಟ್ಟಿನಲ್ಲಿ ಭಕ್ತ ದೇವ ಅಂಗ ಲಿಂಗ ಶಿವ ಜೀವ ಎಂಬಿ ಮೇಲ್ಪದರದ ಸತ್ಯಗಳು ಶರಣ ಪ್ರತಿಪಾದಿತ ಲಿಂಗಾಯತ ತತ್ವ ಗಾಂಭೀರ್ಯದ ಅಗ್ಗಿಷ್ಟಕೆಯಲ್ಲಿ ಕರಗಿ ಎಲ್ಲವೂ ಒಂದೇ ಆಗಿ ಬಿಡುತ್ತವೆ. ನಾನು ಒನ್ಸ್ ಅಗೇನ್ ಐ ರಿಪೀಟ್ ದಿ ಲಾಸ್ಟ್ ಸೆಂಟೆನ್ಸ್. ಒಟ್ಟಿನಲ್ಲಿ ಭಕ್ತ ದೇವ ಅಂಗ ಲಿಂಗ ಶಿವ ಜೀವ ಎಂಬಿ ಮೇಲ್ಪದರದ ಸತ್ಯಗಳು, ಇವೆಲ್ಲ ಸೂಪರ್ಫಿಷಿಯಲ್ ಟ್ರೂತ್ಸ್. ಇವು ಶರಣ ಪ್ರತಿಪಾದಿತ ಲಿಂಗಾಯತ ತತ್ವ ಗಾಂಭೀರ್ಯದ ಅಗ್ಗಿಷ್ಟಿಕೆಯಲ್ಲಿ ಕರಗಿ ಎಲ್ಲವೂ ಒಂದೇ ಆಗಿ ಬಿಡುತ್ತವೆ. ಇಷ್ಟು ಒಂದು ವಿಚಾರದ ಹಂತ ಆಯ್ತು. ಇನ್ನು ಇದೆ, ಶರಣನಾದವನು ಸಮತೆ ಸುಬುದ್ಧಿ ಮುಂತಾದ ಸದ್ಗುಣ ಸಂಪಾದಿಸಿದವನಾಗಿರಬೇಕೆಂದು ಕೆಲವು ವಚನಗಳು ಹೇಳ್ತವೆ. ಸಮತೆ ಎಂಬ ಕಂಥೆ ತೊಟ್ಟು, ಸುಬುದ್ಧಿ ಎಂಬ ಟಪ್ಪರವನಿಕ್ಕಿ, ವಿಷಯವೆಂಬ ಹಾವುಗೆಯ ಮೆಟ್ಟಿ, ತಮಂಧವೆಂಬ ಕುಳಿಯ ಬೀಳದೆ, ಕ್ರೋಧವೆಂಬ ಕೊರಡ ಎಡಹದೆ, ಮದವೆಂಬ ಚೇಳ ಮುಟ್ಟದೆ ಗುಹೇಶ್ವರನ ಶರಣ ಬಂದೆನು. ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ ಅಂತ. ಸಮತೆ ಎಂಬ ಕಂಥೆ ತೊಟ್ಟು, ಸುಬುದ್ಧಿ ಎಂಬ ಟೊಪ್ಪರವನಿಕ್ಕಿ, ವಿಷಯವೆಂಬ ಹಾವುಗೆಯ ಮೆಟ್ಟಿ, ತಮಂಧವೆಂಬ ಕುಳಿಯ ಬೀಳದೆ, ಕ್ರೋಧವೆಂಬ ಕೊರಡ ಎಡಹದೆ, ಮದವೆಂಬ ಚೇಳ ಮುಟ್ಟದೆ ಗುಹೇಶ್ವರನ ಶರಣ ಬಂದೆನು. ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ ಅಂತ ಬಸವಣ್ಣನಿಗೆ ಕೇಳ್ತಾನೆ ಈ ವಚನದಲ್ಲಿ 1549ನೇ ವಚನ. ಕೊನೆಯದಾಗಿ ಮೇಲಿನ ಚರ್ಚೆಯ ಹಿನ್ನೆಲೆಯಲ್ಲಿ ಶರಣನು ಜಂಗಮನಿಂದ ಹೇಗೆ ಭಿನ್ನ, ಉಭಯರ ನಡುವೆ ಏನು ಸಾಮ್ಯಾಂಶಗಳಿವೆ ಎಂಬ ಪ್ರಶ್ನೆಗೆ ನಾವು ಉತ್ತರಿಸಬೇಕಾಗುತ್ತದೆ. ಜಂಗಮನು ಶಿವನ ಅವತಾರಿ, ಆದರೆ ಶರಣನು ಜಂಗಮನಂತೆ ಶಿವಾವತಾರಿಯಾಗಿರಬೇಕಿಲ್ಲ. ಶರಣನು ಜಂಗಮನಂತೆಯೇ ಒಬ್ಬ ಉಚ್ಚತಮ ಶಿವಭಕ್ತ, ಭಕ್ತಾಗ್ರ ಕೇಸರಿ. ವ್ಯತ್ಯಾಸವೆಂದರೆ ಜಂಗಮ ಪೂಜ್ಯ, ಶರಣನು ಪೂಜಕ. ಜಂಗಮ ವಿರಕ್ತ ಎಂದರೆ ಸಂಸಾರ ದೂರನು, ಆದರೆ ಶರಣ ಸಹಜವಾಗಿ ಸಂಸಾರಿ ಹಾಗೂ ಕಾಯಕ ಜೀವಿ. ಜಂಗಮ ಊರಿಂದೂರಿಗೆ ಭಕ್ತರ ಮನೆಯಿಂದ ಮನೆಗೆ ಸಂಚರಿಸಿ ಭಿಕ್ಷೆ ಬೇಡಿ ಭಕ್ತರನ್ನ ಪರೀಕ್ಷಿಸಿ ಶಿವ ಸಾಕ್ಷಾತ್ಕಾರ ಉಂಟು ಮಾಡುವ ದೇವಾಂಶ ಸಂಭೂತನಾದ ಆಚಾರ್ಯನೂ ಆಗಿದ್ದಾನೆ. ಆದರೆ ಶರಣನು ಸತ್ಯ ಶುದ್ಧ ಸದಾಚಾರದ ಒಬ್ಬ ಸಾಧಕ. ಇವನು ಗುರು ಲಿಂಗ ಜಂಗಮ ಇವು ಮೂರನ್ನೂ ಶಿವನೆಂದು ಪೂಜಿಸಿ ಶಿವಪ್ರಸಾದ ಭುಂಜಿಸುವವನು. ಗುರು ಜಂಗಮಕ್ಕೆ ದಾಸೋಹ ಮಾಡುವವನು ಆಗಿದ್ದಾನೆ. ಇವನ ಭಕ್ತಿ ಆಚಾರಗಳ ಶ್ರೇಷ್ಠತೆಯಿಂದಲೇ ಇವನನ್ನ ಗುರು ಜಂಗಮಕ್ಕಿಂತ ಅಭಿನ್ನವೇನೋ ಎಂಬಂತೆ ವಚನಕಾರರು ಶರಣನನ್ನ ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಈ ಶರಣರಿಗೆ ಗುರು ಜಂಗಮ ಭಕ್ತ ಮಹೇಶ ಪ್ರಸಾದಿಯ ಪ್ರಾಣಲಿಂಗಿಯ ಗುಣಲಕ್ಷಣಗಳನ್ನ ಅವರವರ ನಡಾವಳಿಕೆ ಗುಣಶ್ರೇಷ್ಠತೆಯನ್ನು ಆಧರಿಸಿ ಆರೋಪಿಸಲಾಗಿದೆ. ಉದಾಹರಣೆಗೆ ಜಂಗಮಕ್ಕೆ ಅಲ್ಲಮ ಪ್ರಭು, ಭಕ್ತಕ್ಕೆ ಬಸವಣ್ಣ, ಪ್ರಾಣಲಿಂಗ ತತ್ವಕ್ಕೆ ಚನ್ನಬಸವಣ್ಣ, ಹೀಗೆ ಒಬ್ಬೊಬ್ಬ ಶರಣರು ಒಂದೊಂದು ಸ್ಥಳಭಾಜನರು. ಅವರಲ್ಲಿ ಆ ಗುಣಪ್ರಧಾನವಾದುದೆಂದು ಕಲ್ಪಿಸಿದ್ದಾರೆ. ಆದರೆ ಪ್ರಸ್ತುತ ಶರಣ ಮತ್ತು ಜಂಗಮ ಬೇರೆ ಬೇರೆ, ಅಂತೆಯೇ ಗುರು ಮತ್ತು ಜಂಗಮವು ಭಿನ್ನವೇ. ಜಂಗಮ ಶರಣ ಗುರು ಇವೆಲ್ಲ ಅಭಿನ್ನವಾಗಿದ್ದರೆ ಆ ರೀತಿ ವಿಶಿಷ್ಟ ವಿಭಿನ್ನ ಪರಿಭಾಷೆ ಪರಿಕಲ್ಪನೆಗಳನ್ನು ಸೃಷ್ಟಿಸುವ ಅವಶ್ಯಕತೆ ಇರುತ್ತಿರಲಿಲ್ಲ.
ಆದ್ದರಿಂದ ಶಿವ ಸಂದೇಶವನ್ನ, ಲಿಂಗ ವಾರ್ತೆಯನ್ನ ಪ್ರಸಾರ ಮಾಡುವಲ್ಲಿ ಮತ್ತು ಧರ್ಮತತ್ವ ನೀತಿಗಳನ್ನ, ಆಚಾರ ವಿಚಾರಗಳನ್ನ ಬೋಧಿಸುವಲ್ಲಿ ಉಭಯರೂ ಅಭಿನ್ನರೇ ಆದರೂ ಶರಣರೇ ಹೆಚ್ಚಾಗಿ ಧರ್ಮ ಬೋಧನೆಯ ಕರ್ತೃಗಳಾಗಿದ್ದಾರೆ. ಗುರು ಜಂಗಮರು ಬೋಧಿಸಿದ್ದು, ವಚನ ರಚಿಸಿದ್ದು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ. ಇಷ್ಟಾಗಿಯೂ ಶರಣ ತತ್ವದ ಮೇಲ್ಪದರ ಸತ್ಯಗಳು ತತ್ವ ಪಾತಳಿಗಿಳಿದಂತೆ ಅಗ್ಗಿಷ್ಟಿಕೆಯಲ್ಲಿ ಕರಗಿ ಗುರು, ಭಕ್ತ, ಶರಣ, ಜಂಗಮ, ಅಂಗ, ಲಿಂಗ ಎಲ್ಲವೂ ಅಭಿನ್ನವಾಗಿ ಬೆರೆತು ಒಂದಾಗುತ್ತವೆ. 1516ನೇ ವಚನ ಸ್ಪಷ್ಟಪಡಿಸುವಂತೆ ಆ ಪರಮಾತ್ಮನೇ ಶರಣ, ಅವನ ಬೆಳಕು, ಬಯಲು, ಶೂನ್ಯ. ಇಲ್ಲಿ ನಾನೊಂದು ಅಡಿಟಿಪ್ಪಣಿಯ ಮಾಹಿತಿ ಹೇಳ್ತಾ ಇದ್ದೀನಿ. ಆಗಿನ ಕಾಲದ ಕಾಪಾಲಿಕ ನಾಥ ಸಿದ್ಧರಲ್ಲ ಶರಣರು. ಇದು ಗಮನಿಸಬೇಕು. ಆಗಿನ ಕಾಲದ ಕಾಪಾಲಿಕ ನಾಥ ಸಿದ್ಧರಲ್ಲ ಶರಣರು. ಅಲ್ಲಮ ಪ್ರಭುವಿನ 1583ನೇ ವಚನ ಇದಕ್ಕೆ ನೀವು ಆಧಾರವಾಗಿ ತಗೋಬಹುದು. ಅವರೆಲ್ಲ ಶರಣರಲ್ಲ ಅವರು ಅಂತ. ಇನ್ನೊಂದು ಟಿಪ್ಪಣಿ ಯಾವುದು? ಬ್ರಹ್ಮ, ವಿಷ್ಣು, ಯಮನ ಸಂಪ್ರದಾಯಕ್ಕಿಂತ ಶರಣ ಸಂಪ್ರದಾಯ ಭಿನ್ನ. ಇದು ಭಕ್ತಿ ಭಿಕ್ಷದ ಸಂಪ್ರದಾಯ. ಭಕ್ತಿ ಭಿಕ್ಷದ ಸಂಪ್ರದಾಯ. ಅಲ್ಲಮ ಪ್ರಭು 1062ನೇ ವಚನ. ಅದರ ಸಾರಾಂಶ ಏನಿದೆ ಅಂದ್ರೆ, ಕಾಡಿಬೇಡಿ ಉಂಬುವುದು ಬ್ರಹ್ಮನ ಸಂಪ್ರದಾಯ, ಕುಟ್ಟಿ ಕುಟ್ಟಿ ಉಂಬುವುದು ವಿಷ್ಣು ಸಂಪ್ರದಾಯ, ದಳಾದಳಿಯಲುಂಬುವುದು ಯಮನ ಸಂಪ್ರದಾಯ, ಭಕ್ತಿ ಭಿಕ್ಷವನುಂಬುವುದು ಶರಣ ಸಂಪ್ರದಾಯ ಅಂತ. ಇದೊಂದು ಲಾಸ್ಟ್ ಟಿಪ್ಪಣಿಯನ್ನ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ. ಬ್ರಹ್ಮ, ವಿಷ್ಣು, ಯಮನ ಸಂಪ್ರದಾಯಕ್ಕಿಂತ ಶರಣ ಸಂಪ್ರದಾಯ ಭಿನ್ನ. ಇದು ಭಕ್ತಿ ಭಿಕ್ಷದ ಸಂಪ್ರದಾಯ. ಅಲ್ಲಮ ಪ್ರಭುವಿನ 1062ನೇ ವಚನವನ್ನು ಇದಕ್ಕೆ ಆಧಾರವಾಗಿ ತೆಗೆದುಕೊಳ್ಳಿ. ಅದರ ಸಾರಾಂಶದ ಪಾಯಿಂಟ್ ಇಲ್ಲಿ ಹೇಳ್ತೀನಿ. ಕಾಡಿಬೇಡಿ ಉಂಬುವುದು ಬ್ರಹ್ಮನ ಸಂಪ್ರದಾಯ, ಕುಟ್ಟಿ ಕುಟ್ಟಿ ಉಂಬುವುದು ವಿಷ್ಣು ಸಂಪ್ರದಾಯ, ದಳಾದಳಿಯಲುಂಬುವುದು ಯಮನ ಸಂಪ್ರದಾಯ, ಭಕ್ತಿ ಭಿಕ್ಷವನುಂಬುವುದು ಶರಣ ಸಂಪ್ರದಾಯ ಅಂತ. ಇಷ್ಟು ಹೇಳ್ತಾ ಈ ಅಲ್ಲಮ ಪ್ರಭುವಿನ ವಚನಾಧಾರದಿಂದ ಆ ಶರಣ ತತ್ವದ ಪ್ರತಿಪಾದನೆಯ ಈ ಚರ್ಚೆಯನ್ನು ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.